टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತನ್ನ ಹೊಟ್ಟೆಯಲ್ಲಿ ಹುಟ್ಟದಂತ ಅವನನ್ನ ಮಗನಿಗಿಂತ ಹೆಚ್ಚಾಗಿ ನೋಡಿದಂತ ತಾಯಿಯವಳು. ಆದರೆ ತಿರುಪೇಶೋಕಿಗೆ ಬಿದ್ದಂತ ಕುಲಪುತ್ರ ಮಾಡಿದ್ದು ಮಾತ್ರ ಲಕ್ಷಗಟ್ಟಲೆ ಸಾಲ. ಮಾಡಿದಂತ ಸಾಲ ತೀರಿಸಲು ಮನೆ ಮುರುಕು ಕೆಲಸಕ್ಕೆ ಇಳಿದಿದ್ದ. ಮುಂದೇನಾಯ್ತು ತೋರಿಸ್ತೀವಿ ನೋಡಿ. ಗೋವಾ ಕ್ಯಾಸಿನೋ ಕ್ಷಣ ಮಾತ್ರದಲ್ಲೇ ಲಕ್ಷ ಲಕ್ಷ ದುಡ್ಡು ಗಳಿಸೋ ಜೂಜು ಅಡ್ಡೆ. ಇಲ್ಲಿ ದುಡ್ಡು ಗಳಿಸಿದವರಿಗಿಂತ ಕಳೆದುಕೊಂಡವರೇ ಹೆಚ್ಚು. ಹೀಗೆ ಕ್ಯಾಸಿನೋ ಹಿಂದೆ ಬಿದ್ದವನು ತನ್ನ ಮನೆಯಲ್ಲೇ ಕನ್ನ ಹಾಕಿ ಲಾಕ್ ಆಗಿದ್ದಾನೆ. ಆನ್ಲೈನ್ ಗೇಮ್ ಖಯಾಲಿಯಿಂದ ಮೈ ತುಂಬಾ ಸಾಲ. ದೊಡ್ಡಮ್ಮನ ಮನೆಗೆ ಕನ್ನ ಹಾಕಿದ ಖದೀಮ ಪುತ್ರ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಕೌಜಲಗಿಯ ಶಿಕ್ಷಕಿ ಪಾರ್ವತಿ ಹಳ್ಳೂರು ತನಗೆ ಮಕ್ಕಳಿಲ್ಲ ಅಂತ ತನ್ನ ತಂಗಿ ಮಗ ಈ ಲೋಕೇಶ್ ನನ್ನೇ ಮಗ ಅಂತ ಸಾಕಿದ್ಲು. ಯಾವುದಕ್ಕೂ ಕೊರತೆಯಾಗದಂತೆ ಬೆಳೆಸಿದ್ರು. ಹೀಗಿರುವಾಗ್ಲೇ ಜೂನ್ 7ರಂದು ನಸುಕಿನ ಜಾವ ಮನೆಯಲ್ಲಿದ್ದ 19 ಲಕ್ಷ ರೂಪಾಯಿ ಮೌಲ್ಯದ 191 ಗ್ರಾಂ ಚಿನ್ನ ಕಳ್ಳತನವಾಗಿತ್ತು. ಕುಲಗೌಡ ಠಾಣೆಯಲ್ಲಿ ಕಳ್ಳತನ ಕೇಸ್ ದಾಖಲಾಗಿತ್ತು. ಪೊಲೀಸರು ಮೊದಲು ವಿಚಾರಿಸಿದಾಗ ಇಬ್ಬರು ಕಳ್ಳರು ಬಂದಿದ್ರು. ತನ್ನ ಕಣ್ಣಿಗೆ ಖಾರದ ಪುಡಿ ಎರಚಿದ್ರು, ಕೈಗೆ ಬ್ಲೇಡ್ ಹಾಕಿದ್ರು ಅಂತೆಲ್ಲ ಲೋಕೇಶ್ ಮುಂಗಿದ್ದ. ಆದ್ರೆ ಶ್ವಾನದಳ ಸೇರಿದಂತೆ ತಾಂತ್ರಿಕ ಸಾಕ್ಷ್ಯ ಪರಿಶೀಲಿಸಿದಾಗ ಮನೆ ಹೊರಗಿನಿಂದ ಯಾರೂ ಬಂದಿರಲಿಲ್ಲ. ಆಗ ಲೋಕೇಶ್ ನನ್ನ ವಿಚಾರಿಸಿದಾಗ ತಪ್ಪೊಪ್ಪಿಕೊಂಡಿದ್ದಾನೆ. ಆ ಮನೆಗೆ 2 ಬಾಗಿಲಿರುತ್ತೆ, 2ನೇ ಬಾಗಿಲಿಂದ ಬಂದಿರೋ ರೀತಿಯಲ್ಲಿ ಘಟನೆ ನಡೆದಿರೋದಾಗಿ ವಿಕ್ಟಿಮ್ಸ್ ಹೇಳ್ತಾರೆ. ಬಟ್ ಆದರೆ ಬಾಗಿಲು ಮುರಿದಿರೋದಿಲ್ಲ, ಒಂದು ಸ್ಕ್ರೂ ಬಿದ್ದೋಗಿರುತ್ತೆ, ಬಟ್ ಆ ಸ್ಕ್ರೂ ಕೂಡ ಅಲ್ಲಿ ಸಿಗಲ್ಲ. ಇವೆಲ್ಲವನ್ನ ನೋಡಿದಾಗ ನಮಗೆ ಕೆಲವೊಂದು ಸಂಶಯಗಳು ಬರ್ತವೆ. ಮನೆಯವರೇ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋಂಥದ್ದು. ಪಾರ್ವತ್ಯವಾಗಿ ಮಾಡಲಿಕ್ಕೆ ಒಂದು ಕಾರಣ ಇರಲ್ಲ, ಯಾಕೆ ಮಾಡಬೇಕು, ತಂದೆ ಮನೆ ತಾನೆ. ಸೊ ಆವಾಗ ನಮ್ಮ ಸಂಶಯ ಮನೆಯಲ್ಲಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಮೇಲೆ ತಿರುಗುತ್ತೆ. ಕದ್ದ ಚಿನ್ನ ಸ್ಮಶಾನದಲ್ಲಿ ಹೂತಿಟ್ಟಿದ್ದ ಕಳ್ಪುತ್ರ. ಗೋವಾ ಕ್ಯಾಸಿನೋದಲ್ಲಿ ಲಕ್ಷ ಲಕ್ಷ ಹಣ ಕಳ್ಕೊಂಡ. ಕದ್ದ ಚಿನ್ನವನ್ನೆಲ್ಲ ಸ್ಮಶಾನದ ಮರವೊಂದರ ಕೆಳಗೆ ಹೂತಿಟ್ಟಿದ್ದನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಆರೋಪಿ ಆನ್ಲೈನ್ ಗೇಮಿಂಗ್ ಜೊತೆಗೆ ಗೋವಾದಲ್ಲಿ ಕ್ಯಾಸಿನೋ ಆಡಿ 7 ಲಕ್ಷ ರೂಪಾಯಿ ಸಾಲ ಮಾಡಿದ್ದ. ಆ ಸಾಲ ತೀರಿಸಲೆಂದೇ ದೊಡ್ಡಮ್ಮನ ಮನೆಗೆ ಕನ್ನ ಹಾಕಿದ್ದ. ಆದ್ರೆ ಕುಲಗೌಡ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದಾರೆ. ಆರೋಪಿ ಲೋಕೇಶ್ ನನ್ನ ಹಿಂಡಲಗ ಜೈಲಿಗಟ್ಟಿದ್ದಾರೆ. ಸಹದೇವ್ ಮಾನೆ, TV9 ಬೆಳಗಾವಿ.